ಸಿಎಂ ವಿರುದ್ಧ ದಾಖಲಾಗುತ್ತಾ ಎಫ್ಐಆರ್. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಡೀತಿದೆ ವಿಚಾರಣೆ. ನ್ಯಾಯಾಧೀಶರಿಗೆ ಹೈಕೋರ್ಟ್ ಆದೇಶ ಪ್ರತಿ ಸಲ್ಲಿಕೆ. ಸಿದ್ದು ರಾಜೀನಾಮೆಗೆ ಬಿಗಿಪಟ್ಟು. ಸಿಎಂ ನಿವಾಸಕ್ಕೆ ಬಿಜೆಪಿ ಮುತ್ತಿಗೆ ಯತ್ನ. ಕೇಸರಿ ನಾಯಕರು ಪೊಲೀಸರ ವಶಕ್ಕೆ. ಲೋಕಾಯುಕ್ತಕ್ಕೆ ಸಿಎಂ ವಿರುದ್ಧ ಕಂಪ್ಲೇಂಟ್. ಮೈಸೂರಲ್ಲಿ ವಕೀಲ ಪ್ರದೀಪ್ ಕುಮಾರ್ ದೂರು. ಕೋರ್ಟ್ ಆದೇಶದ ಮೇರೆಗೆ ಎಫ್ಐಆರ್ ದಾಖಲಿಸಲು ಆಗ್ರಹ. ಮಹಾಲಕ್ಷ್ಮಿ ಜೊತೆಗಾರನಿಂದಲೇ ನಡೀತಾ ಹತ್ಯೆ. ಮುಕ್ತಿರಂಜನ್ ಮೇಲೆ ಹೆಚ್ಚಾಯಿತು ಶಂಕೆ. ಒಂದೊಂದು ಪೀಸ್ ಕೂಡ ಹೇಳುತ್ತೆ ಒಂದೊಂದು ಕಥೆ. ಕಂಬಿ ಹಿಂದಿರೋ ಕಾಟೇರಾಗೆ ಐಟಿ ಕಂಟಕ. ದರ್ಶನ್ ಹಣದ ವ್ಯವಹಾರ ಪತ್ತೆಗೆ ಅಖಾಡಕ್ಕಿಳಿದ ಅಧಿಕಾರಿಗಳು. ಇನ್ನೆರಡು ದಿನದಲ್ಲಿ ಜೈಲ್ಗೂ ಭೇಟಿ. ನಮಸ್ಕಾರ, ಸೂಪರ್ 3ಗೆ ಸ್ವಾಗತ. ಸೂಪರ್ 3 ಸಮಾಜದ ಕಟ್ಟಕಡೆ ವ್ಯಕ್ತಿಯ ಸಮಸ್ಯೆಯನ್ನು ಆಲಿಸಿ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಒಂದು ವಿನೂತನ ಪ್ರಯತ್ನ. ಇದರಲ್ಲಿ ನಾವು ಅನೇಕ ರೀತಿಯಲ್ಲಿ ಯಶಸ್ಸು ಕಂಡಿದ್ದೀವಿ. ನಾವು ಮೊನ್ನೆಗೆ 1 ವರ್ಷವನ್ನು ಪೂರೈಸಿದ್ವಿ. ಈ ಸಂದರ್ಭದಲ್ಲಿ 150 ಇಂತಹ ಸುದ್ದಿಗಳ ಪೈಕಿ 120 ಸುದ್ದಿಗಳಿಗೆ ಪರಿಪೂರ್ಣವಾದಂತಹ ಒಂದು ಪರಿಹಾರವನ್ನು ಒದಗಿಸಿಕೊಟ್ಟಿದ್ದೀವಿ. ಬನ್ನಿ ಇವತ್ತಿನ ಸ್ಟೋರಿ ನೋಡೋಣ. ಈ ಹೆದ್ದಾರಿಯಲ್ಲಿ ಮಿಸ್ ಆದರೆ ಖೇಲ್ ಖತಮ್, ನಾಟಕ್ ಬಂದ್. ಯಮಕೊಳ ಪಕ್ಕದಲ್ಲಿ ಸಾವಿನ ಸವಾರಿ. ಸ್ವಲ್ಪ ಯಾಮಾರಿದ್ರು ಜೀವ ಗೊಟಕ್ಕನ್ನತ್ತೆ. ಯಮಕೊಳ ಪಕ್ಕದಲ್ಲಿ ಸಾವಿನ ಸವಾರಿ. ಸ್ವಲ್ಪ ಯಾಮಾರಿದ್ರು ಕೂಡ ಜೀವ ಗೊಟಕ್ಕನ್ನಬಹುದು. ಈ ಹೆದ್ದಾರಿಯಲ್ಲಿ ಸ್ವಲ್ಪ ಮಿಸ್ ಆದರೆ ಖೇಲ್ ಖತಮ್, ನಾಟಕ್ ಬಂದ್. ಏನದು ಸ್ಟೋರಿ? ಅಫ್ಕೋರ್ಸ್ ಮಡಿಕೇರಿಯ ಸ್ಟೋರಿ. ಏನದು? ಯಾರಿಗೆ ಸಮಸ್ಯೆ ಆಗ್ತಾ ಇದೆ? ಯಾರು ಜೀವ ಭಯದಲ್ಲಿ ಓಡಾಡ್ತಾ ಇದ್ದಾರೆ? ಅಲ್ಲಿ ಸ್ವಲ್ಪ ಯಾಮಾರಿದ್ರು ಯಮನ ಪಾದ ಸೇರೋದು ಗ್ಯಾರಂಟಿ ಅಂತೆ. ಅದು ನೂರಾರು ವಾಹನಗಳು ಸಂಚರಿಸುವ ಜಾಗ. ಆ ವಾಹನ ಶ್ರೀಮಂತ ಬಡವ ಜಾತಿ ಅಂತ ನೋಡಲ್ಲ. ಬಿದ್ದರೆ ಢಮಾರ್. ರಸ್ತೆಗೂ ಅದಕ್ಕೂ ಇರೋದು ಬರೀ 4 ಅಡಿ. 4 ಅಡಿ ಗ್ಯಾಪ್. ಹೆಚ್ಚು ಕಮ್ಮಿ ಆದರೆ ಆ 4 ಅಡಿ ಸ್ವಲ್ಪ ಮುಂದ್ಗಡೆಯಿಂದ ಯಾವುದೋ ಗಾಡಿ ಬಂತು ಅಂತೇಳಿ ಒಂದು ಸೈಡ್ ತಗೊಂಡ್ಬಿಟ್ರೆ ಸೀದಾ ಉಪ್ಪರ್. ಬನ್ನಿ, ಎಲ್ಲಿಯ ಸ್ಟೋರಿ ಹೇಳ್ತಾ ಇದ್ದೀನಿ, ಎಷ್ಟು ಭಯಾನಕವಾಗಿದೆ, ಯಾರಿದನ್ನು ಸರಿ ಮಾಡಬೇಕು, ಇದು ಸರಿಯಾದರೆ ಎಷ್ಟು ಜನರಿಗೆ ಲಾಭ ಆಗುತ್ತೆ, ಬನ್ನಿ ನೋಡೋಣ. ಹೆದ್ದಾರಿ ಪಕ್ಕದಲ್ಲಿಯೇ ಇದೆ ಯಮಕೊಳ. ಸ್ವಲ್ಪ ಯಾಮಾರಿದ್ರು ಜೀವ ಖಲ್ಲ. ರಾಜ್ಯದಲ್ಲಿ ವಾಹನಗಳು ಕೆರೆ ಕಾಲುವೆಗಳಿಗೆ ಬಿದ್ದು ಅದೆಷ್ಟೋ ಪ್ರಯಾಣಿಕರು ಮೃತಪಟ್ಟ ಘಟನೆ ನಮ್ಮ ಕಣ್ಣ ಮುಂದೆಯೇ ಇದೆ. ಅಂತಹದೇ ಒಂದು ಡೇಂಜರ್ ಹೆದ್ದಾರಿ ಕೊಡಗು ಜಿಲ್ಲೆಯಲ್ಲಿ ಇದ್ದರೂ ಇದುವರೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ರಸ್ತೆಯಲ್ಲಿ ಸಂಚಾರ ಮಾಡುತ್ತಿರುವ ನೂರಾರು ವಾಹನಗಳು, ಆತಂಕದಲ್ಲಿ ನೋಡುತ್ತಿರುವ ಗ್ರಾಮಸ್ಥರು, ಎಲ್ಲಿ ಯಾವಾಗ ಏನಾಗುತ್ತೋ ಅನ್ನೋ ಭಯ. ಎಸ್, ಈ ಸಾವಿನ ಕೆರೆ